ಗೆಲುವಿನ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರು ಬಂದಿದ್ದಾರೆ. ಐ ಥಿಂಕ್ ಮತ ಎಣಿಕಾ ಕೇಂದ್ರಕ್ಕೆ ಬಂದಿದ್ದಾರೆ ಅಂತ ಅನಿಸ್ತಾ ಇದೆ. ಮಾಧ್ಯಮಗಳ ಜೊತೆ ಮಾತನಾಡ್ತಾರೆ. ಕಳೆದ ಎರಡು ಬಾರಿ ಸೋತಿದ್ದು, ಈಗ ಏನು ಹೇಳ್ತಾರೆ ನೋಡೋಣ. ಸರ್, ಈಗ ಚುನಾವಣಾ ಫಲಿತಾಂಶ ಬಹುತೇಕ ನಿಮ್ಮದೇ ಕೂಡ ಈಗ ಇರುವಂಥದ್ದು. ಈ ಕ್ಷಣಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಏನು ನನ್ನ ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಯಲ್ಲಿ ನನ್ನ ಗೆಲುವು ನಿರೀಕ್ಷೆ ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಾನು 30,000 ಅಂತರದಲ್ಲಿ ಗೆಲ್ತೀನಿ ಅಂತೇಳಿ ಹೋಗಿ ಮಾಹಿತಿ ಕೊಟ್ಟು ಬಂದಿದ್ದೆ. ಇಬ್ಬರಿಗೂ ಕೂಡ ಮಾತಾಡಿಸಿ ನಾನು ಮಾಹಿತಿ ಕೊಟ್ಟು ಬಂದಿದ್ದೆ. ನನ್ನ ನಿರೀಕ್ಷೆಗೆ ಹತ್ತಿರವಾದಂಥ ಗೆಲುವು. 1,000-2,000 ಹೆಚ್ಚು ಕಡಿಮೆ ಆಗ್ಬೋದು. ಈ ಚುನಾವಣೆ JDS ಅಸ್ತಿತ್ವದ ಚುನಾವಣೆ. ಅವರು ತಮ್ಮ ಅಸ್ತಿತ್ವಕ್ಕೋಸ್ಕರ ದೇವೇಗೌಡರು ಮೊಮ್ಮಗನ್ನೇ ಪಣವಾಗಿಟ್ಬಿಟ್ರು, ಕುಮಾರಸ್ವಾಮಿ ಮಗನ್ನೇ ಪಣವಾಗಿಟ್ರು. ಆದರೆ ಈ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲುವುದರ ಮುಖಾಂತರ ಆ ಪಕ್ಷ ಅಂತಿಮ ದಿನಗಳನ್ನು ಎಣಿಸ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಘಂಟಾಘೋಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ದೇವೇಗೌಡರು ಅವರ ರಾಜಕೀಯ ಜೀವನದಲ್ಲಿ ಈ ಒಂದು ಸಂಧ್ಯಾಕಾಲದಲ್ಲಿ ಮೊಮ್ಮಗನ್ನ ಗೆಲ್ಸ್ಕೊಂಬರ್ತೀನಿ ಅಂತೇಳಿ ತೊಡೆ ತಟ್ಟಿ ಅವರು ಶಪಥ ಮಾಡಿದರು. ನಾನು ಮೊದಲೇ ಹೇಳಿದ್ದೆ, ದೇವೇಗೌಡರು ಒಂದು ದೈತ್ಯ ಶಕ್ತಿ ಅಂತೇಳಿ. ವಯಸ್ಸಿನ ಸಹಜ ಪ್ರಕೃತಿ ನಿಯಮದ ಪ್ರಕಾರ ದೇವೇಗೌಡರನ್ನ ಇವತ್ತು ನಮ್ಮ ಜನ ತಿರಸ್ಕಾರ ಮಾಡಿದ್ದಾರೆ. ಅವರ ಈ ಹೋರಾಟದಲ್ಲಿ ಸಾಮಾಜಿಕ ಕಳಕಳಿ ಇರಲಿಲ್ಲ, ಸ್ವಾರ್ಥ ಇತ್ತು. ವಂಶ ಪಾರಂಪರ್ಯರ ಆಡಳಿತವನ್ನು ಮುಂದುವರಿಸಬೇಕು ಅಂತೇಳಿ ಅವರ ಏನು ಒಂದು ಅಂತರಂಗದಲ್ಲಿ ಕೂಗಿತ್ತಲ್ಲ, ಅದಕ್ಕೆ ಜನ ಇವತ್ತು ಗೌರವ ಕೊಡಲಿಲ್ಲ. ಅವ್ರನ್ನ ಜನ ಇವತ್ತು ತಿರಸ್ಕರಿಸೋದ್ರ ಮುಖಾಂತರ ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ. JDS BJP ಮೈತ್ರಿ ವರ್ಕೌಟ್ ಆಗಲ್ಲ. ಕುಮಾರಸ್ವಾಮಿ ಅವರು ಅವ್ರ ಮಗನ ಬೆಳೆಸಬೇಕು ಅಂತ ಅಜೆಂಡಾ, ಯಡಿಯೂರಪ್ಪನವರು ಅವ್ರ ಮಗನ ಬೆಳೆಸಬೇಕು ಅಂತ ಅಜೆಂಡಾ. ಇವರಿಬ್ಬರೂ ಸೇರಿಕೊಂಡು ತಮ್ಮ ವಂಶದ ಕುಡಿಗಳನ್ನು ಬೆಳೆಸಲಿಕ್ಕೆ 2 ರಾಜಕೀಯ ಪಕ್ಷಗಳನ್ನಾಗಿ ಮಾರ್ಪಡಿಸ್ಕೊಂಡು ಅದ್ರ ಮುಖಾಂತರ ಹೋರಾಟ ಮಾಡ್ತಾ ಇದ್ದಾರೆ. ನಾನು ಮೊನ್ನೆ ನೋಡಿದೆ, ನಮ್ಮ ರಾಜ್ಯಾಧ್ಯಕ್ಷ BJPಯ ವಿಜಯೇಂದ್ರ ಹೇಳ್ತಾರೆ, ಬ್ಯಾಟ್ರಿ ವೀಕ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಅಂಥೇಳಿ ನಿಖಿಲ್ ಕುಮಾರಸ್ವಾಮಿ ಅವರ ನಾಮಪತ್ರ ಸಲ್ಲಿಸುವಾಗ ಅವರು ಮಾತಾಡ್ತಾರೆ. ನಾನು ಹೇಳ್ತೀನಿ, ಮಿಸ್ಟರ್ ವಿಜೇಂದ್ರ ಮತ್ತು ಯಡಿಯೂರಪ್ಪನವರೇ, ನಿಮ್ಮ ಬ್ಯಾಟ್ರಿ ವೀಕ್ ಆಗಿದಾಗ ಚಾರ್ಜ್ ಮಾಡಿದವನು ನಾನು. ನೀವು ಸೋತ್ ಮೂಲೆ ಗುಂಪಾಗಿದ್ದಾಗ ರಾಜಕೀಯವಾಗಿ ನಿಮ್ಮ ಅಸ್ತಿತ್ವ ತಂದುಕೊಟ್ಟವನು ನಾನು. ಇವತ್ತು ನಿಮ್ಮ ಷಡ್ಯಂತ್ರದಿಂದ ನಾನಿವತ್ತು NDA ಬಿಡಬೇಕಾಗಿ ಬಂತು. ನೀವು ಪಿತೂರಿ ಮಾಡಿ ನನ್ನನ್ನು ಹೊರ ಹಾಕಿದ್ರಿ, ಆದರೆ ನನ್ನ ಜನ ಕಾಂಗ್ರೆಸ್ ಪಕ್ಷ ನನ್ನನ್ನು ಕೈ ಬಿಡಲಿಲ್ಲ. ಎರಡನೇದು, ಕುಮಾರಸ್ವಾಮಿ ಅವರು ರಾಜಕೀಯವಾಗಿ ಬಹಳ ಕೀಳುಮಟ್ಟಕ್ಕೆ ಹೋಗಿದ್ದಾಗ, ಅವ್ರನ್ನ ಈ ರಾಜ್ಯದ ಜನ ತಿರಸ್ಕಾರ ಮಾಡಿದ್ದಾಗ, ಅವರು ಮೂಲೆಯಲ್ಲಿ ಕುಂತಿದ್ದಾಗ ಹೋಗಿ ಅವ್ರಿಗೆ ಶಕ್ತಿ ತುಂಬಿದೆ, NDA ಸೇರಲಿಕ್ಕೆ ಪ್ರೇರೇಪಣೆ ಮಾಡಿದೆ. ಅವ್ರಿಗೆ ರಾಜಕೀಯ ಬಲ ಬಂತು. ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇದೇ ಥರ ರಿಸಲ್ಟು 25,000 ಹೆಚ್ಚಿಗೆ ಅಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು NDA ಅಭ್ಯರ್ಥಿಯಾಗಿ ಗೆಲ್ತಾರೆ. ಕೇವಲ 5-6 ತಿಂಗಳಲ್ಲಿ ಪುನಃ ರಿವರ್ಸು, 50-60 ಜನ ಮತದಾರರು ಉಲ್ಟಾ ಹೊಡಿತಾರೆ. ನಾನೀಗ 26-27 ಲೀಡಲ್ಲಿದ್ದೀನಿ. ಇನ್ನೊಂದು 2-3 ಬರ್ಬೋದು ಅಂತ ನಿರೀಕ್ಷೆ ಇದೆ. ಅದಕ್ಕಿಂತ ಹೆಚ್ಚು ಮತವನ್ನು ಜನ ನನಗೆ ಕೊಡ್ತಾರೆ. ಆ ಕಾಂಬಿನೇಷನ್ಗೂ 25,000 ಜಾಸ್ತಿ ಕೊಟ್ಟಿದ್ದರು. ನನ್ನ ನಾಯಕತ್ವದಲ್ಲಿ ಡಾಕ್ಟರ್ ಮಂಜುನಾಥ್ ಕರ್ಕೊಂಡ್ಬಂದು ನಾನು ಚುನಾವಣೆ ಅಖಾಡದಲ್ಲಿ ಪಾಪ ಸುರೇಶ್ ಅವ್ರ ವಿರುದ್ಧ ನಾನು ಅವ್ರನ್ನ ಗೆಲ್ಲಿಸಿದ್ದೆ. ಅದೇ ಸುರೇಶ್ ಅವ್ರ ಜೊತೆಯಾಗಿ ನಿಂತ್ಕೊಂಡು ಇವತ್ತು ಅದೇ NDAನ ಇವತ್ತು 25-30 ಅಂತರದಲ್ಲಿ ನಾವು ಸೋಲಿಸ್ತೀವಿ. ಇವತ್ತು ಹಳೆ ಮೈಸೂರು ಭಾಗದಲ್ಲಿ DK ಶಿವಕುಮಾರ್ ಅವರ ನಾಯಕತ್ವವನ್ನು ನಮ್ಮ ಜನ ಒಪ್ಕೊಂಡಿದ್ದಾರೆ. ಮತ್ತು ಒಕ್ಕಲಿಗ ನಾಯಕತ್ವವನ್ನು ದೇವೇಗೌಡರ ಕುಟುಂಬದಿಂದ ಕಿತ್ಕೊಳ್ತಾ ಇದ್ದಾರೆ. ದೇವೇಗೌಡರು ಕೂಡ ಗೌರವಯುತವಾಗಿ ಇದರಿಂದ ನಿರ್ಗಮನ ಮಾಡಬೇಕು, ಅವರು ವಿಶ್ರಾಂತ ಜೀವನವನ್ನು ಮಾಡಬೇಕು, ಪದೇ ಪದೇ ಬಂದು ಜನಗಳನ್ನು ದಿಕ್ಕು ತಪ್ಪಿಸಬಾರ್ದು. ಇದೊಂದು ಸ್ಪಷ್ಟ ಸಂದೇಶ ಅಂತ ಹೇಳ್ತಾ,
ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಮತ್ತು ಎಲ್ಲ ಮಂತ್ರಿಮಂಡಲದ ಸಹೋದ್ಯೋಗಿಗಳು ನನ್ನ ಜೊತೆಯಲ್ಲಿ ನಿಂತ್ಕೊಂಡ್ರು. ನಾನು ಮೊದಲೇ ಹೇಳಿದೆ, ಇದೊಂದು ರೀತಿ ನನಗೆ ಪ್ರತಿ ಚುನಾವಣೆ IPL ಮ್ಯಾಚ್ ಥರ ಅಂತ. ಈ ಟೀಮಿಂದ ಆ ಟೀಮ್ಗೆ ಹೋಗೋದು, ಆ ಟೀಮಿಂದ ಈ ಟೀಮ್ಗೆ ಹೋಗೋದು. ನಾನು ಯಾವ ಟೀಮಲ್ಲಿ ಇರ್ತೀನಿ ಆ ಟೀಮನ್ನು ಗೆಲ್ಲಿಸೋದು. ಹಾಗಾಗಿ ಇದೊಂದು ಸ್ಪೋರ್ಟಿವ್ ಆಗಿ ತೊಗೊಂಡಿದ್ದೀನಿ ನಾನು ಎಲ್ಲೋ ಒಂದು ಕಡೆ ಯೋಚನೆ ಮಾಡಿದ್ದೆ, ಏನೋ ದೇವೇಗೌಡರ ಈ ಒಂದು ಹಠ, ಛಲ, ರೋಷ ನೋಡಿದ್ರೆ ಏನಪ್ಪ ಈ ಒಂದು ಇಳಿ ವಯಸ್ಸಿನಲ್ಲಿ ಗೌಡರು ಇಷ್ಟೆಲ್ಲ ಬಡಬಡಾಯಿಸ್ತಾರೆ ಅಂತೇಳಿ ಜನ ಅದಕ್ಕೆ ಸೊಪ್ಪಾಗಲಿಲ್ಲ. ಕುಮಾರಸ್ವಾಮಿಯವ್ರ ಸ್ವಾರ್ಥ. ಕುಮಾರಸ್ವಾಮಿಯವರು ಮನಸ್ಸು ಮಾಡಿದರೆ ಅವನ ಮಗನಿಗೆ ಮಂಡ್ಯದಲ್ಲೇ ಒಂದು ಒಳ್ಳೆಯ ಅವಕಾಶ ಮಾಡಿ ಅವನು MP ಮಾಡ್ಬೋದಾಗಿತ್ತು. ತಾನು MP ಆಗಬೇಕು, ತಾನು ಸೆಂಟ್ರಲ್ ಮಿನಿಸ್ಟರ್ ಆಗಬೇಕು, ತನ್ನ ದುರಾಸೆಗೆ ಇವತ್ತು ಮಗನನ್ನು ಬಲಿ ಕೊಟ್ಟರು ಅಷ್ಟೇ. ಅವನಿಗೆ ಮಗ ಬಲಿಪಶು. ನಿಖಿಲ್ಗೆ ಒಳ್ಳೆಯದಾಗಲಿ, ಇನ್ನೂ ಯುವಕ ಇದ್ದಾನೆ. ಆದರೆ ಭಾಳ ಒಂದು 36 ವರ್ಷದ ಯುವಕ 63 ವರ್ಷದ ಥರ ಮಾತಾಡ್ತಾನೆ. ಮಾತು ಹಿಡಿತವಾಗಿ ಮಾತಾಡಬೇಕು. ಮುಂದಿನ ರಾಜಕೀಯ ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳ್ತಾ, 10 ಹಲವು ಆರೋಪಗಳು ನಿಮ್ಮ ಮೇಲೆ ಬಂತು, ಭಾವನಾತ್ಮಕ ವಿಚಾರಗಳ ಚರ್ಚೆ ಆಯಿತು, ಕಣ್ಣೀರಿನ ಕೋಡಿ ಹರಿತು. ಅದು ಯಾವುದಕ್ಕೂ ಜನ ಸೊಪ್ಪಾಗಲಿಲ್ಲ. ಭಾವನಾತ್ಮಕ ವಿಚಾರಕ್ಕೆ ಇಲ್ಲಿ ಗೌರವ ಕೊಡಲಿಲ್ಲ. ಅಭಿವೃದ್ಧಿಗೆ ಕೆಲಸಕ್ಕೆ ಇವತ್ತು ಜನ ಮನ್ನಣೆ ಕೊಟ್ಟಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಅಭಿವೃದ್ಧಿ ಮಂತ್ರ ಇವತ್ತು ಇಲ್ಲಿ ವರ್ಕೌಟ್ ಆಗಿದೆ. ಯಡಿಯೂರಪ್ಪನವರ ಗೇಮ್ ಪ್ಲ್ಯಾನು ಸಕ್ಸಸ್ ಆಯಿತು. ಅವರು ಒಂದೇ ಕಲ್ಲಲ್ಲಿ 2 ಅಕ್ಕಿ ಹೊಡೆದ್ರು. ಒಂದು ಕಡೆ ಕುಮಾರಸ್ವಾಮಿ ಮಗನ ವೀಕ್ ಮಾಡಿದ್ರು, ಇನ್ನೊಂದು ಕಡೆ ಅವ್ರು ಏನು ಮೈಂಡಲ್ಲಿದ್ದ ಮೇಲೆ ನನ್ನೂ ಕೂಡ ಟಿಕೆಟ್ ತಪ್ಪಿಸ್ಬೇಕು ಅನ್ನೋ ಉದ್ದೇಶ ಐತಲ್ಲ, ಹಂಗಾಗಿ ಅವ್ರು ಸಕ್ಸಸ್ ಆಗಿದ್ದಾರೆ ತಾತ್ಕಾಲಿಕವಾಗಿ. ಬಹಳ ದಿನಗಳ ಕಾಲ ಉಳಿಯಲ್ಲ ಅಂತ ಅದನ್ನು ನಾನು ಹೇಳಕ್ಕೆ ಬರಲ್ಲ, ಉಳಿದು ರಿಸಲ್ಟ್ ಸಿಗಲ್ಲ ಅಷ್ಟೇ. ಉಪಚುನಾವಣಾ ಫಲಿತಾಂಶ ಇದು ಮೈತ್ರಿ ವಿರುದ್ಧ ಇದೆ ಸಂದೇಶ ಅನ್ನುವಂಥದ್ದ? 100 ಕಾಂಗ್ರೆಸ್ ಇದೆ. ಈಗ ಇದು ಕಾಂಗ್ರೆಸ್ ಪರವಾದಂಥ ಸಂದೇಶ, ಸರ್ಕಾರದ ಪರವಾದಂಥ ಸಂದೇಶ, ಸರ್ಕಾರದ ಯೋಜನೆಗಳು. ಈಗ ನಾನು ಆಗಲೇ ಕೇಳಿದೆ, ಮಧ್ಯ ಕರ್ನಾಟಕದಲ್ಲಿ ಆಗ್ಬೋದು, ನಾರ್ತ್ ಕರ್ನಾಟಕ ಆಗ್ಬೋದು, ನಮ್ಮ ಹಳೆ ಮೈಸೂರು ಭಾಗ ಆಗ್ಬೋದು, ಎಲ್ಲ ಕಡೆ ಕಾಂಗ್ರೆಸ್ ಗೆದ್ದಿದೆ. ಅಂದರೆ ಜನ ಸರ್ಕಾರದ ಯೋಜನೆಗಳನ್ನು ಒಪ್ಕೊಂಡಿದ್ದಾರೆ. ಇವತ್ತು ಜನ ಬೆಂಬಲವನ್ನು ಕೊಟ್ಟಿದ್ದಾರೆ. ಈಗ ರಾಮನಗರ ಜಿಲ್ಲೆಯಿಂದ JDS ಎಕ್ಸಿಟ್ ಆಗಿದೆ ಸರ್. ಈಗ ಹಳೆ ಮೈಸೂರು ಭಾಗದಲ್ಲಿ ಮುಂದಿನ ದಿನಗಳ ಚುನಾವಣೆಗಳಲ್ಲಿ ಹಳೆ ಮೈಸೂರು ಭಾಗದಿಂದಲೂ ಎಕ್ಸಿಟ್ ಆಗ್ತದೆ JDS ಅಂತ? ಅದು ಕಂಟಿನ್ಯೂ ಆಗ್ತದೆ, ಅದರಲ್ಲಿ ಏನೂ ಡೌಟೇ ಇಲ್ಲ. ಅಲ್ಲಿ ಅವ್ರಿಗೆ ಯಾರಿಗೂ ತಾಕತ್ತಿರ್ತಕ್ಕಂಥ ಲೀಡ್ರ್ಗಳು, ಒಂಥರ ನಿಜವಾದಂಥ ಸತ್ವ ಇರ್ತಕ್ಕಂಥವ್ರು ಕಡಿಮೆ. ಅಲ್ಲೇನಿದ್ರು ಇನ್ನೂ ದೇವೇಗೌಡರನ್ನ ಇಟ್ಕೊಂಡು ಕುಮಾರಸ್ವಾಮಿ ಇಟ್ಕೊಂಡು ಓಡಾಡ್ತಾರೆ. ಅವರಿಬ್ಬರಲ್ಲೂ ಸ್ವಾರ್ಥ ಇದ್ದಾರೆ ನೋಡ್ರಿ. ಇವತ್ತು ಅವ್ರ ಮಗ ಈ ಸೋಲು ಉಣ್ಬೇಕಾದ್ರೆ ಕುಮಾರಸ್ವಾಮಿ ಕಾರಣ, ಬೇರೆ ಯಾರೂ ಕಾರಣ ಅಲ್ಲ. ಮಂಡ್ಯದಲ್ಲಿ ಒಂದು ಸಾರಿ ನಿಖಿಲ್ ಕುಮಾರಸ್ವಾಮಿ ಸೋತಿದ್ರು. ಅವ್ರನ್ನ ಅಲ್ಲಿ ಕೆಲಸ ಮಾಡೋಕ್ಬಿಟ್ಟು, ಮಂಡ್ಯ ಜನಗಳ ಕಷ್ಟ ಸುಖ ನೋಡೋಕ್ಬಿಟ್ಟು ಅಲ್ಲಿ ಅವನ್ನೇ ಪುನಃ ನಿಲ್ಲಿಸಿದ್ರೆ ಗೆಲ್ತಾ ಇದ್ನೇನೋ. ಇವ್ರು ಇಲ್ಲಿ ರಾಜೀನಾಮೆ ಕೊಟ್ಟು ಹೋಗಬೇಕಾದಂಥ ಅವಶ್ಯಕತೆ ಏನಿತ್ತು? ಅಧಿಕಾರದ ದಾಹ ಕುಮಾರಸ್ವಾಮಿಗೆ. ಅವ್ರು ಯಾರನ್ನೂ ಸಹಿಸಲ್ಲ, ಮಗನೂ ಸಹಿಸಲ್ಲ, ಅಪ್ಪನೂ ಸಹಿಸಲ್ಲ. ಅಧಿಕಾರದ ದಾಹಕ್ಕೆ ಏನು ಮಾಡಿದ್ರು, ಇಲ್ಲಿಂದ ರಾಜೀನಾಮೆ ಬಿಸಾಕಿದ್ರು, ಮಂಡ್ಯಕ್ಕೆ ಹೋದರು. ಪುನಃ ಹತ್ಕೊಂಡು ಮಗನ ಕರ್ಕೊಂಬಂದರು. ಜನ ಇಲ್ಲಿ ಒಪ್ಪಲಿಲ್ಲ. 50,000ಗಿಂತ ಹೆಚ್ಚು ಲೀಡು ಪಾರ್ಲಿಮೆಂಟಲ್ಲಿ ಬಂದಿತ್ತು. 50,000ಗಿಂತ ಹೆಚ್ಚು ಲೀಡು, 60,000ಗಿಂತ ಹೆಚ್ಚು ಲೀಡ್ ಇವತ್ತು ಕಾಂಗ್ರೆಸ್ ಪರ ಬಂದಿದೆ. ಇದು ರಿಸಲ್ಟ್. ಸರ್, GT ದೇವೇಗೌಡರು ಸೇರಿದಂತೆ JDSನ ಕೆಲವು ತೃಪ್ತ ಶಾಸಕರ ಪಕ್ಷಾಂತರಕ್ಕೆ ಇದು ಚನ್ನಪಟ್ಟಣದಲ್ಲಿ ಗೆದ್ದ ನಂತರದಲ್ಲಿ ಖುಷಿಯನ್ನ ಹಂಚಿಕೊಂಡಿದ್ದಾರೆ ಸಿಪಿ ಯೋಗೇಶ್ವರ್. ಈ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಕುಟುಂಬದವನ್ನ ಬೆಳೆಸೋ ಹೋರಾಟವನ್ನ HD ಕುಮಾರಸ್ವಾಮಿ ಅವರು, ದೇವೇಗೌಡರು ಮಾಡಿದ್ರು. ಅವರ ಅಸ್ತಿತ್ವದ ಹೋರಾಟ ಅವರು ಮಾಡಿದ್ರು, ನನ್ನ ಅಸ್ತಿತ್ವದ ಹೋರಾಟವನ್ನ ನಾನು ಮಾಡಿದ್ದೆ. ಇನ್ನೊಂದು ಕಡೆಯಲ್ಲಿ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರು ನನ್ನ ಬ್ಯಾಟ್ರಿ ವೀಕ್ ಆಗಿದೆ ಅಂತ ಮಾತನಾಡಿದ್ರು. ಆದರೆ ಅವರ ಬ್ಯಾಟ್ರಿಯನ್ನ ಚಾರ್ಜ್ ಮಾಡಿದವನು ನಾನು, ಆದರೆ ನನ್ನ ಬ್ಯಾಟ್ರಿಯ ಬಗ್ಗೆ ಅವರು ಮಾತನಾಡ್ತಾ ಇದ್ರು ಅಂತ ಅವ್ರಿಗೂ ಕೂಡ ಕುಟುಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ DK ಶಿವಕುಮಾರ್ ನಾಯಕತ್ವವನ್ನ ಒಕ್ಕಲಿಗರು ಒಪ್ಕೊಂಡಿದ್ದಾರೆ. ದೇವೇಗೌಡರ ಕುಟುಂಬದಿಂದ ಒಕ್ಕಲಿಗ ನಾಯಕತ್ವವನ್ನ ಕಸ್ಕೊಳ್ಳುವಂತಹ ಕೆಲಸವನ್ನ ಆ ಭಾಗದ ಜನ ಮಾಡಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಹಠ ಛಲ ದೇವೇಗೌಡರು ಹೇಗಾದ್ರೂ ಮಾಡಿ ನನ್ನ ಮೊಮ್ಮಗನನ್ನ ಗೆಲ್ಲಿಸ್ಕೊಳ್ಬೇಕು ಅಂತ, ಕುಮಾರಸ್ವಾಮಿ ಅವರು ನನ್ನ ಮಗನನ್ನ ಗೆಲ್ಲಿಸ್ಕೊಳ್ಬೇಕು ಅಂತ ವಿಪರೀತವಾದಂತಹ ಪ್ರಯತ್ನಗಳನ್ನ ನಡೆಸಿದ್ರು. ಅದು ಯಾವುದು ಕೂಡ ವರ್ಕ್ ಆಗಿಲ್ಲ ಅಂತ. ಇನ್ನು ಜಮೀರ್ ಹೇಳಿಕೆ ಏನು ಪರಿಣಾಮ ಬೀರಿಲ್ಲ ಅಂತ ಕೂಡ CPY ಹೇಳಿದ್ದಾರೆ. ಎಷ್ಟು ಚೇಂಜಸ್ ಕಾಣಿಸ್ತಾ ಇದೆ ಚುನಾವಣೆಯ ನಂತರದಲ್ಲಿ. ಅವರೊಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದಕ್ಕೂ ಈಗ ಅವರು ಮಾತನಾಡ್ತಾ ಇರೋದಕ್ಕೂ ಅಜಗಜಾಂತರ ವ್ಯತ್ಯಾಸಗಳನ್ನ ಕಾಣಿಸ್ತಾ ಇದೆ. 100ಕ್ಕೆ 100ರಷ್ಟು ದೇವೇಗೌಡರ ಕುಟುಂಬ ಒಕ್ಕಲಿಗರ ಒಲವನ್ನ ಕಳೆದುಕೊಳ್ತಾ ಇದೆ ಅಂತ ಈ ಮೂಲಕವಾಗಿ ವ್ಯಾಖ್ಯಾನಿಸಿದ್ದಾರೆ. ಇದೊಂದು ಚುನಾವಣೆಯಿಂದ ಆಗಿದೆ ಅಂತ ಅವರು ಯಾವ ರೀತಿಯಾಗಿ ಕನ್ಕ್ಲೂಷನ್ಗೆ ಬಂದಿದ್ದಾರೆ ಗೊತ್ತಿಲ್ಲ. ಬಟ್ ಗೆಲುವಿನ ನಂತರದಲ್ಲಿ ಒಂದಷ್ಟು ಮಾತುಗಳನ್ನ ಹಂಚಿಕೊಂಡಿದ್ದಾರೆ.